ಇಲ್ಲ ಅದು I20. ಹಾಂ ಸರ್ ಹೇಳಿ ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? 2010 ಸರ್. ಓಕೆ, ಅದು ಗೋವಾ ಪಾಸಿಂಗ್ ಇದೆಯಾ? ಹಾಂ ಗೋವಾ ಪಾಸಿಂಗ್ ಸರ್. ಅಂದರೆ ಕರ್ನಾಟಕ ಮಾಡಿಸಿಲ್ಲ? ಇಲ್ಲ ಸರ್. ಓಕೆ, ಗಾಡಿ ಇರೋದೆಲ್ಲಿ ಇದು? ಇದು ಬೆಲ್ಗಾಮಲ್ಲಿ ಸರ್. ಬೆಳಗಾಮು. ಹಾಂ ಸರ್. ಓಕೆ, ಎಷ್ಟು ಮಾಡಲು ಅಂದರೆ? 2010 ಸರ್. 10 ಮಾಡಲು. ಓನರ್ ಎಷ್ಟಾಗಿದೆ ಸರ್? ಸರ್ 6 ಓನರ್ ಆಗಿದೆ ಸರ್. 6. ಹಾಂ ಸರ್. ಓಕೆ, ಡೀಸೆಲ ಪೆಟ್ರೋಲ್ ಗಾಡಿನ ಇದು? ಪೆಟ್ರೋಲು ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ 1,40 ಓಡಿದೆ ಸರ್. 1,40,000 ಓಡಿದೆ. ಹಾಂ ಸರ್. ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್ 15+ ಇದೆ ಸರ್. 15 ಮೇಲೆ ಬರುತ್ತೆ. ಹಾಂ ಸರ್. ಓಕೆ, ಇದು FC ಇನ್ಸೂರೆನ್ಸ್ ಎಲ್ಲ ಮಟ್ಟಿದ್ದಾವೆ? FC ಸರ್ ಅಕ್ಟೋಬರ್ ಮಟ್ಟ ಇದೆ ಸರ್ ಇದು. ಯಾವುದು? FC ಸರ್ ಇದು 2025 ಸರ್. ಒಟ್ಟು 2 ರನ್ನಿಂಗ್ ಇದಾವಾ? 2 ರನ್ನಿಂಗ್ ಇದೆ ಸರ್. ಓಕೆ, ಟೈರ್ ಹೆಂಗಿದೆ ಮುಂದೆ ಹಿಂದೆ? 4 ಹೊಸ ಇದೆ ಸರ್. ನ್ಯೂ ಟೈರ್. 4 ಹೊಸವು ಸರ್. ಓಕೆ, ಸ್ಟೆಪ್ನಿ ಇತ್ತಾ? ಸ್ಟೆಪ್ನಿ ಇದೆ ಸರ್. ಓಕೆ, ಗಾಡಿ ಏನು ರೀಪೇಂಟು ಒರಿಜಿನಲ್ ಪೇಂಟ್ ಇದೆಯಾ ಹಂಗೆ? ಒರಿಜಿನಲ್ ಪೇಂಟ್ ಇದೆ ಸರ್. ಒರಿಜಿನಲ್ ಪೇಂಟೇ ಇದೆ? ಹಾಂ ಸರ್. ಓಕೆ, ಗಾಡಿದು ಏನಾದ್ರು ಫೈನಾನ್ಸು ಆ ಥರ ಏನಾದ್ರು ಇದಾವಾ? ಏನೂ ಇಲ್ಲ ಸರ್. ಕೇಸು ಆ ಥರ ಸಿಗ್ನಲ್ ಜಂಪು ಆ ಥರ ಯಾವಿಲ್ಲ ಕೇಸ್ಗಳು? ಯಾವೂ ಇಲ್ಲ ಸರ್. ಓಕೆ, ಎಲ್ಲ ರನ್ನಿಂಗ್ ಕಂಡೀಷನ್ ಇದೆಯಾ ಇಂಜಿನ್ನು? ಹಾಂ ಸರ್, ಎಲ್ಲ ರನ್ನಿಂಗ್ ಕಂಡೀಷನ್. ಓಕೆ, ಸೀಟ್ ಕವರ್ಸು ಎಲ್ಲ ವರ್ಕಿಂಗ್ ಇದಾವಾ? ಎಲ್ಲ ಓಕೆ ಇದೆ ಸರ್. ಓಕೆ, ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ? ಹಾಂ ಎಲ್ಲ ಓಕೆ ಇದೆ ಸರ್. ಏನಿಲ್ಲ ಕೆಲಸ ಗಾಡಿದು? ಏನಿಲ್ಲ ಸರ್. ಓಕೆ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಾ? ಹಾಂ ಒರಿಜಿನಲ್ ಇದೆ ಸರ್. ಓಕೆ, ಈಗ ಕರ್ನಾಟಕದಲ್ಲಿ ಯಾರು ತೊಗೊಂಡ್ರೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾರೆ ಹೆಂಗೆ ಅದು? ಕರಾಡ ಸರ್ ಅದು ಮಹಾರಾಷ್ಟ್ರ ಆಗತ್ತಲ್ಲ ಸರ್? ಹೌದು, ಗೋವಾ ಪಾಸಿಂಗು. ಹಾಂ ಸರ್. ಅದಕ್ಕೆ ಈ ಕರ್ನಾಟಕದಲ್ಲಿ ಇದ್ರಲ್ವಾ, ಈ ಕರ್ನಾಟಕ ಮತ್ತೆ ಸೇಲ್ ಮಾಡ್ಬೇಕಂದ್ರೆ ಈಗ ಕರ್ನಾಟಕ ಟ್ಯಾಕ್ಸ್ ಸಾವಿರ ಕಟ್ಟಬೇಕು ಅಥವಾ ಕರ್ನಾಟಕ ಮಾಡಿಸ್ಕೊಡ್ಬೇಕಲ್ವಾ? ಸರ್ ಅವ್ರಿಗೆ ಸಂಬಂಧ ಸರ್, ಮತ್ತೆ ಯಾರು ತಗೋತಾರಲ್ಲ. ಅದು ಗೋವಾ ಹೆಸರಲ್ಲಿ ನಮ್ಮ ರಿಲೇಷನ್ ಹೆಸರಲ್ಲಿ ಇದೆ. ನಾವು ಅವ್ರ ಹೆಸರಲ್ಲಿ ನಡೆಸ್ತಾ ಇದ್ದೀವಿ ಸರ್ ಇಲ್ಲಿ. ಓಕೆ ಓಕೆ, ಈ ಗಾಡಿ ಇರೋದು ಬೆಳಗಾಮು? ಹಾಂ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ 1,60 ಹೇಳ್ತಿದ್ದೆ ಸರ್. 1,60,000. ಹಾಂ ಸರ್. ಇನ್ನೂ ಕಡಿಮೆ ಆಗುತ್ತಾ? ಕಡಿಮೆ ಆಗುತ್ತೆ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಇದೆ ಸರ್. 88. ಹಾಂ ಸರ್. ಸರಿ ಸರ್, ಆಯಿತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.